ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ಏರುತ್ತಿರುವಾಗ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮುನಿಸು ಸಾರ್ವಜನಿಕವಾಗಿ ಬಹಿರಂಗಗೊಂಡಿದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗಿದೆ ಎಂಬ ಎಂಎಲ್ಸಿ ಅನಿಲ್ ಕುಮಾರ್ ಹಾಗೂ ಶಾಸಕ ಕೆವೈ ನಂಜೇಗೌಡ ಹೇಳಿಕೆಗೆ ತಿರುಗೇಟು ನೀಡಿರುವ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಡಿಸಿಸಿ ಬ್ಯಾಂಕ್ ಹಾಗೂ ಕೋಮಲ್ ಚುನಾವಣೆ ಸಂಬಂಧ ಯಾವುದೇ ನಿರ್ಧಾರದಲ್ಲೂ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಹಾಗೂ ನನ್ನನ್ನ ಪರಿಗಣಿಸಿಲ್ಲ, ಯಾವುದೇ ಸಭೆಗೂ ಕರೆದಿಲ್ಲ, ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ಎಲ್ಲ ತೀರ್ಮಾನ ಕೈಗೊಂಡಿದ್ದಾರೆ ಎಂದು ಮುನಿಸು ಹೊರಹಾಕಿದರು. ಇನ್ನು ಡಿಸಿಸಿ ಬ್ಯಾಂಕ್ ಹಾಗೂ ಕೋಮಲ್ ಚುನಾವಣೆಯಲ್ಲಿ ದಲಿತರು ಅಧಿಕಾರದಿಂದ ದೂರವಿಡೋ ಪ್ರಯತ್ನ ಆಗ್ತಿದೆ ಎಂದು ಹಿರಿಯ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದು, ಕೋಮಲ್ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡದಂತೆ ಡೆಲಿಗೇಟ್ ಅಮಾನತಿನಲ್ಲಿಡಲು ಕೆಲವರು ಸ್ವಹಿತಾಸಕ್ತಿ ಕಾರಣವಾಗಿದೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೇವಲ ಒಂದು ಸಮಾಜದ ರೈತರು ಹಾಲು ಹಾಕೋದಿಲ್ಲ, ಎಲ್ಲ ಸಮಾಜದವರು ಹಾಲು ಪೂರೈಕೆ ಮಾಡುತ್ತಾರೆ. ಇದರ ಮೂಲ ಉದ್ದೇಶ ಅನ್ಯ ಜಾತಿಯವರು ಚುನಾವಣೆ ಮೂಲಕ ಆಡಳಿತ ಮಂಡಳಿ ಪ್ರವೇಶ ಮಾಡದಂತೆ ತಡೆ ಹಿಡಿಯುವುದು. ಜೊತೆಗೆ ಅಲ್ಲಿನ ಭ್ರಷ್ಟಾಚಾರ ಪ್ರಶ್ನೆ ಮಾಡುವ ಭೀತಿಯು ಅವರಲ್ಲಿದೆ ಎಂದು ರಮೇಶ್ ಕುಮಾರ್ ಅಂಡ್ ಟೀಮ್ನ ಶಾಸಕರ ವಿರುದ್ಧ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಏನಿವತ್ತು ಕೋಲಾರ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಆಗ್ಬೋದು, ಕೋಮಲ್ ಚುನಾವಣೆ ಆಗ್ಬೋದು, ಕೋಮಲ್ ಡಿಲಿಮಿಟೇಷನ್ ಮಾಡತಕ್ಕಂಥ ವಿಚಾರದಲ್ಲಿ ಆಗ್ಬೋದು, ಇವರಿಗೂ ಕೂಡ ಗೌರವಾನ್ವಿತ ಎಂಎಲ್ಸಿ ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರಾಗಿರಲಿ, ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ನಂಜೇಗೌಡರಾಗಿರಲಿ, ಗೌರವಾನ್ವಿತ ಕೊತ್ತೂರು ಮಂಜನಣ್ಣ ಅವರಾಗಿರಲಿ ಮತ್ತು ಎಂಎಲ್ಸಿ ನಜೀರ್ ಅಹಮದ್ ಅವರು ಕೂಡ ನಮ್ಮ ಬಳಿ, ನನ್ನ ಬಳಿ ಆಗಲಿ, ಕೆಜಿಎಫ್ ಶಾಸಕಿ ಆಗಿರ್ತಕ್ಕಂಥ ರೂಪಾ ಶಶಿಧರ್ ಬಳಿ ಆಗಲಿ, ನಮ್ಮ ತಾಲೂಕಿನ ಮುಖಂಡರ ಬಳಿ ಆಗಲಿ ಇದುವರೆಗೂ ಯಾವುದೇ ಚರ್ಚೆಗಳನ್ನು ಮಾಡಿಲ್ಲ. ಅವರು ಗುಪ್ತವಾಗಿ ಮೌರ್ಯ ಹೋಟೆಲಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಮುಖಂಡತ್ವದಲ್ಲಿ ಸಭೆಗಳನ್ನು ಮಾಡಿದ್ದಾರೆ ಅಂತ ನಾನು ಕೇಳಿಬಿಟ್ಟೆ. ಹೊರತುಪಡಿಸಿದರೆ ನನ್ನನ್ನು ಮತ್ತು ಶಾಸಕಿಯಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರನ್ನ ಇದುವರೆಗೂ ಕೂಡ ಯಾವ ಸಭೆಗೂ ಆಹ್ವಾನ ಮಾಡಿಲ್ಲ. ಕೋಮಲ್ ವಿಚಾರದಲ್ಲಿ ಡಿಲಿಮಿಟೇಷನ್ ಮಾಡಿದ್ರು ಕೂಡ ನಮ್ಮಿಬ್ಬರನ್ನ ಯಾವುದೇ ಕಾರಣಕ್ಕೆ ಅಧಿಕಾರಿಗಳಾಗಲಿ, ಆಡಳಿತಾಧಿಕಾರಿ ಆಗಲಿ, ಕೋಚಿಮಲ್ನ MD ಆಗಲಿ ಮತ್ತು ಹಿಂದೆ ಅಧ್ಯಕ್ಷ ಆಗಿದ್ದಂಥ ನಂಜೇಗೌಡರಾಗಲಿ ನಮ್ಮನ್ನು ಗಮನಕ್ಕೂ ತಗೊಂಡಿಲ್ಲ, ನಮಗೆ ಮಾಹಿತಿ ಕೊಟ್ಟಿಲ್ಲ. ಅವರೇನು ಮತಗಾಣಿಕೆ ನಾನು ಕೂಡ ನೋಡಿದೆ ಮೊನ್ನೆ. ಸನ್ಮಾನ್ಯ ಅನಿಲ್ ಕುಮಾರ್ ಅವರು ಹೇಳಿದ್ದಾರೆ, ನಾವೆಲ್ಲರನ್ನೂ ಕೂಡ ವಿಶ್ವಾಸ ತಗೊಂಡಿದ್ದೀವಿ ಅಂತ. ಅದರ ಶುದ್ಧ ಸುಳ್ಳು. ಅವ್ರು ಯಾರನ್ನೂ ವಿಶ್ವಾಸ ತಗೊಂಡಿಲ್ಲ. ಅವ್ರದ್ದು ಏನಿದ್ರು ಕೂಡ ನಂಜೇಗೌಡರದ್ದು, ಅನಿಲ್ ಕುಮಾರ್ ಅವ್ರದ್ದು, ಕೊತ್ತೂರು ಒಂದೇ ಅಜೆಂಡಾ. ಯಾವುದೇ ಕಾರಣ ಕೂಡ ಕೋಮಲ್ಗೆ ಎಸ್ಎನ್ ನಾರಾಯಣಸ್ವಾಮಿ ಎಂಟ್ರಿ ಆಗಬಾರ್ದು ಅನ್ನೋ ಇಡನ್ ಅಜೆಂಡಾ ಇಟ್ಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ಅವ್ರ ಮುಖಾಂತರ ಏನೆಲ್ಲ ತೊಂದರೆ ಕೊಡಬೇಕು. ಬಹುಶಃ ಈ ಜಿಲ್ಲೆಯಲ್ಲಿ ಇವತ್ತು 900 ಸಂಘ ಇದೆ. ನನ್ನ ಮಾಹಿತಿಯಂತೆಯೇ ಸುಮಾರು 15ರಿಂದ 16 ಸಂಘಗಳು ಅವರ ಆಡಳಿತಾವಧಿ ಮುಗಿದು ಅಡ್ಮಿಷನ್ ಹಾಕಿದ್ರು ಕೂಡ ಇವರೆಲ್ಲ ಪ್ರಭಾವ ಬಳಸಿ ಅವರಿಗೆ ಡೆಲಿಗೇಟ್ ಕೊಡಿಸಿದ್ದಾರೆ. ನನ್ನ ವಿಚಾರದಲ್ಲೂ ಕೂಡ ಡೆಲಿಗೇಟ್ ಅನ್ನ ಅಮಾನತು ನೀಡಲಿಕ್ಕೆ ನನ್ನ ತಾಲೂಕಿನಲ್ಲೇನು ಈ ಚುನಾವಣೆ ಆಗಬೇಕಾಗಿರ್ತಕ್ಕಂಥ ಈಗಾಗಲೇ ಅವಧಿ ಮುಗಿರ್ತಕ್ಕಂಥ ಆ ಹಾಲುಪ ಸಂಘಗಳಿಗೆ ಡೆಲಿಗೇಟ್ ಕೊಡೋದ್ರಲ್ಲಿ ಚೇತನ್ ಅವರ ಪ್ರಮುಖ ಪಾತ್ರ ಇದೆ. ಅಂದರೆ ಕೋಚುಮಲ್ನಲ್ಲಿ ಬರೀ ಒಂದು ಸಮುದಾಯ ಮಾತ್ರ ಹಾಲು ಹಾಕೋದಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮುಂದುವರಿದ ಸಮುದಾಯಗಳು ಎಲ್ಲ ಹಾಲು ಹಾಕ್ತಾರೆ. ಎಲ್ಲ ಜಾತಿಯ ತಾಲೂಕು ಕೂಡ ಹಾಲು ಹಾಕಿದರೆ ಕೋಚುಮಲ್ ನಡೀತಕ್ಕಂಥದ್ದು.
ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.